ನೋಡಪ್ಪ, ನೀವುಗಳೇ ಮಾಡೋದು. ಇವಾಗ ಅವರೇನೆ ಏನು ಹೇಳಿದ್ರು ಕೇಳಿಸ್ಕೊಂಡ್ರಾ? ಅವ್ರು ಏನು ಹೇಳಿದ್ರು ಕೇಳಿಸ್ಕೊಂಡ್ರಾ ಅಂದೆ. ಆಯಿತಾ? ಅದಕ್ಕೆ ಇದು ದೇಶದ ಚುನಾವಣೆ, ಭಾರತ ದೇಶದ ಚುನಾವಣೆ. ಭಾರತ ದೇಶದಲ್ಲಿ 10 ವರ್ಷಗಳಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಒಂದು ದೊಡ್ಡ ಸಾಧನೆಗೆ 3ನೇ ಬಾರಿಗೆ ಅವ್ರನ್ನ ಪ್ರಧಾನಿ ಆಗೋದಕ್ಕೆ ಈ ದೇಶದ ಜನ ಬಯಸಿದ್ದಾರೆ, ತುಮಕೂರಿನಲ್ಲಿ ಬಯಸಿದ್ದಾರೆ. ಈ ಸಣ್ಣ ಪುಟ್ಟ ಅದು ಇದು ನೀವು ಹೇಳ್ತಿರಲ್ಲ, ಇವೆಲ್ಲ ಒಂದು ಸ್ವಲ್ಪ ಪುರಸಭೆ, ನಗರಸಭೆ, MLA ಚುನಾವಣೆ ಬಂದಾಗ ಮಾತಾಡಿ. ಇದು ದೇಶದ ಚುನಾವಣೆ. ಆದ್ದರಿಂದ ದಯವಿಟ್ಟು ಅದನ್ನು ಪದೇ ಪದೇ ನಾನು ನಿನ್ನೆ ತಾನೇ ಮಾತಾಡಿದ್ದೀನಿ. ಮಾಧುಸ್ವಾಮಿಯವರು ಅಸಮಾಧಾನ ಆಗಿರೋದು ನನಗೇನು ಹೊಸದೇನಲ್ಲ. ನಾವೆಲ್ಲ ಸ್ನೇಹಿತರು, ಅಣ್ಣ ಇದ್ದಾರೆ ನಮಗೆಲ್ಲ, ಧರ್ಮರಾಯ. ಆ ಧರ್ಮರಾಯ ಎಲ್ಲ ಸರ್ ಮಾಡ್ತಾರೆ. ಹೌದು, ಧರ್ಮರಾಯ ನಮಗೆ. ಅವ್ರು ಕ್ಯಾಪ್ಟನ್ ಅಲ್ಲ, AK-47 ಕ್ಯಾಪ್ಟನ್. ಏನಂತ? ನಾನು ಸೋಮಣ್ಣನ ಪರ ಮಾಡುವಂತ ಕೇಳಲೇ ಇಲ್ಲ. BJP ಮೋದಿ ಪರ ಮಾಡಪ್ಪ ಅಂತ ಕೇಳಿದ್ದೀವಿ ನಾವು. ನನ್ನ ಪರ ಮಾಡೋಕ್ಕೆ ಅವ್ರು ಯಾರು? ನಾನು ಯಾರು ಕೇಳೋಕ್ಕೆ? ನಾನು ಕೇಳಿರೋದು ದೇಶದ ಹಿತದೃಷ್ಟಿಯಿಂದ ಈ ದೇಶಕ್ಕೆ ಎಲ್ಲ ಒಂದು ಕಡೆ ನರೇಂದ್ರ ಮೋದಿಯವರು ಬೇಕು ಅನ್ನೋದ್ರಿಂದ ನೀವು ಕೂಡ ಮಂತ್ರಿಗಳಾಗಿದ್ದಿರಿ, ಶಾಸಕರಾಗಿದ್ದಿರಿ ಭಾರತೀಯ ಜನತಾ ಪಕ್ಷದ ಇದರ ಚಿಹ್ನೆಯಲ್ಲಿ. ಅದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಕೇಳಿದ್ದು ನಾನು ಕೇಳಿರೋದು. ನಾನು ಕೇಳೋದೇ ಇಲ್ಲಪ್ಪ. ನಾನು ಕೇಳೋದು ಹೌದಪ್ಪ, ಅವೆಲ್ಲ ನೋಡ್ರಿ, ಅದು ನೀವು ಮಾತಾಡ್ಕೊಡ್ರಿ. ಇದು ಪಕ್ಷದ ಸಿದ್ಧಾಂತ, ಪಕ್ಷದ ಸಂದೇಶ. ಮುಂದಿನ ಉಪಶಮನ ಆಗತ್ತಾ ಅಂತ ಅಪ್ಪ, ದೇವ್ರವ್ರಿಗೆ ಒಳ್ಳೇದು ಮಾಡ್ತಾನೆ. ನಾವು ಇವತ್ತು ಬಂದಿರೋದು ಪರದೇಶಕ್ಕೆ ಅಂದ್ರೆ ಮಠ. ಈ ಮಠ ಎಲ್ಲಿ ಗಾಳಿ ಬೀಸ್ತದೆ ಗೊತ್ತಿಲ್ಲ. ಆ ಗಾಳಿ ಮಾಧುಸ್ವಾಮಿ ಮನೆಗೆ ಹೋಗ್ತದೆ, ನಮ್ಮ ಮನೆಗೆ ಬರ್ತದೆ, ನಿಮ್ಮ ಮನೆಗೂ ಬರ್ತದೆ, ಇಡೀ ವಿಶ್ವಕ್ಕೆ ಹೋಗ್ತದೆ. ಭಾರತ ದೇಶದ ಪ್ರಧಾನಮಂತ್ರಿ ಒಬ್ಬ ದೈವ ಭಕ್ತರು. ನಾವ್ಯಾರಪ್ಪ? ನಾವೆಲ್ಲ ಅವ್ರ ಮುಂದೆ 14 ದಿನಗಳ ಕಾಲ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು 500 ವರ್ಷದ ಕನಸನ್ನು ಈಡೇರಿಸಿ ಎಲ್ಲ ಒಂದು ಕಡೆ ಈ ದೇಶವನ್ನು ಸಂಸ್ಕೃತಿಗೆ ತಂದಿರ್ತಕ್ಕಂಥ ಒಂದು ದೊಡ್ಡ ನಾಯಕನನ್ನು ಪ್ರಧಾನಿ ಮಾಡೋದಕ್ಕೋಸ್ಕರವಾಗಿ ಈ ಚುನಾವಣೆ. ಮಾಧುಸ್ವಾಮಿನ ಮಂತ್ರಿ ಆಗೋದಕ್ಕಾಗಲಿ, ಸೋಮಣ್ಣವ್ರನ್ನ ಸೋಲಿಸೋದಕ್ಕಾಗಲಿ ಎಲ್ಲ ಈ ಚುನಾವಣೆ ಇರೋದೇನಿದ್ರು ದೇಶಕ್ಕೋಸ್ಕರ. ಒಂದು ನಿಮಿಷ ತಾಳಪ್ಪ. ಲೋಕಸಭಾ ಚುನಾವಣೆ, ನಾವೆಲ್ಲ ಸ್ಥಳೀಯರೇನೆ. ನಾನೇನು ಬೇರೆಯವನಾ? ನಾನು ಯಾವ ಊರಿಂದ ಬಂದುಬಿಟ್ಟಿದ್ದೀನಿ? ನಾವೆಲ್ಲ ಸ್ಥಳೀಯರೇ. 45-50 ವರ್ಷ ನನಗೂ ತುಮಕೂರಿಗೂ ಏನಣ್ಣ ಅವಿನಾಭಾವ ಸಂಬಂಧ. ಇಂಥ ಸಣ್ಣ ಪುಟ್ಟದ್ದನ್ನು ಮರಿಬೇಕು. ಒಂದು ಹಂತಕ್ಕೆ ಹೋದ್ಮೇಲೆ ಆ ಮಟ್ಟದಲ್ಲಿ ಇರಬೇಕು. ಇದು ನಾವೆಲ್ಲ ಸುಸಂಸ್ಕೃತರಾಗಿ ದೇಶವನ್ನು ಇಷ್ಟೊಂದು ಮುನ್ನಡೆಸ್ತಾ ಇರ್ತಕ್ಕಂಥ ನಾಯಕನಿಗೆ ಚುನಾವಣೆ ನನಗಲ್ಲ. ನೋಡ್ರಿ, ಇದು ಯಾವುದೋ ಒಂದು ವ್ಯವಸ್ಥಿತವಾದ ಸಂಚು. ಅವರ ಸರ್ವೀಸನ್ನು, ಅವರ ಜನಪ್ರಿಯತೆಯನ್ನು ಎಲ್ಲ ಒಂದು ಕಡೆ ಹಾಳು ಮಾಡೋದಕ್ಕೋಸ್ಕರವಾಗಿ ಯಾರೋ ಮಾಡಿರೋ ಕುತಂತ್ರ. ಇಂಥ ಕುತಂತ್ರಗಳಿಗೆ ತಲೆ ಬಾಗೋದಿಲ್ಲ. ಇವೆಲ್ಲ ಅವ್ರ ವಯಸ್ಸೇನು, ಅವ್ರ ಸರ್ವೀಸ್ ಏನು, ಅವ್ರು ನಡೆದು ಬಂದ ದಾರಿ ಏನು, ಇದೆಲ್ಲ ಯೋಚನೆ ಮಾಡಬೇಕಾಯ್ತದೆ. ಯಾವುದು ಎತ್ತ ಅನ್ನೋದು ನನಗೇನು ಮಾಹಿತಿ ಇಲ್ಲ. ಬೆಂಗಳೂರಿಗೆ ಹೋದ್ಮೇಲೆ ಮಾತಾಡ್ತೀವಿ. ಇವೆಲ್ಲ ಕುತಂತ್ರದಿಂದ ಆಗಿರ್ತಕ್ಕಂಥದ್ದು. ಅದಕ್ಕೆ ನನಗೊಂದು ಸಂತೋಷ ಆಗಿದ್ದು, ಸನ್ಮಾನ್ಯ ಗೃಹ ಮಂತ್ರಿಗಳು ಬಂದಿದೆ ಅಂತ ಅಂದ್ಬಿಟ್ಟು ನಾವು ತಕ್ಷಣ ಕ್ರಮ ತಗೊಳ್ಳೋರಲ್ಲ. ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡ್ತೀವಿ. ಸಾಧಕ ಬಾಧಕಗಳು ನೋಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಆದ್ದರಿಂದ ಇದು ಯಾವುದೋ ಒಂದು ಸಂಚಿದೆ, ಅದ್ರ ಬಗ್ಗೆ ಚರ್ಚೆ ಬೇಡ. ಅದು ಯಾವ ರೀತಿ ಅದು ಸೃಷ್ಟಿಯಾಗಿದೆಯೋ ಅದೇ ರೀತಿ ಹೋಗ್ತದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.